ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ನಾಯಕರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ದಕ್ಷಿಣದ ದಂಡಯಾತ್ರೆಗೆ ಬ್ರೇಕ್, ಉತ್ತರದತ್ತ ಸಿಎಂ ಡಿಸಿಎಂ ಚಿತ್ತ. ನೋಡಿ, ಇಲ್ಲಿವರೆಗೂ ಈ ದಕ್ಷಿಣ ಕ್ಷೇತ್ರಗಳತ್ತ ಸಿಎಂ ಡಿಸಿಎಂ ಇವರೆಲ್ಲ ಬಹಳ ಓಡಾಡಿದ್ರು. ಮೈಸೂರು, ಚಾಮರಾಜನಗರ, ಹಾಸನ ಇಲ್ಲೆಲ್ಲ. ಬಟ್ ಇನ್ನು ಮೇಲೆ ಉತ್ತರದತ್ತ, ಯಾಕಂದ್ರೆ ಸೆಕೆಂಡ್ ಫೇಸ್ ಎಲೆಕ್ಷನ್ ಆ ಕಡೆ ಇರೋದ್ರಿಂದ ಸಿಎಂ ಮತ್ತು ಡಿಸಿಎಂ ಆ ಕಡೆ ಚಿತ್ತ ಹರಿಸ್ತಾ ಇದ್ದಾರೆ. ಎರಡನೇ ಹಂತದ ಚುನಾವಣೆಯತ್ತ ನಾಯಕರು ಗಮನ ಕೊಡ್ತಿದ್ದಾರೆ. ಉಳಿದ 14 ಕ್ಷೇತ್ರಗಳ ಕಡೆ ಕಾಂಗ್ರೆಸ್ ನಾಯಕರು ಪ್ರಚಾರವನ್ನ ಶುರು ಮಾಡಿಕೊಳ್ತಾರೆ. ಬೆಳಗಾವಿ, ಚಿಕ್ಕೋಡಿ, ಬೀದರು, ರಾಯಚೂರು, ಕಲಬುರಗಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಹಾವೇರಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉತ್ತರ ಕನ್ನಡದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಆ ಕಡೆ ಹೋಗಿರ್ಲಿಲ್ಲ ನಾಯಕರುಗಳು. ಸೊ ಇನ್ನು ಮೇಲೆ ಆ ಕಡೆ ಹೋಗಿ ಪ್ರಚಾರವನ್ನ ಮಾಡೋದು ಬಾಕಿ ಇದೆ. ಸೊ ಅಲ್ಲಿ ಯಾವ ರೀತಿಯಾಗಿ ರೋಡ್ ಶೋಗಳನ್ನು, ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಡಿಸಿಎಂ ಮತ್ತು ಸಿಎಂ ಇಬ್ಬರೂ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಚುನಾವಣೆಯತ್ತ ನಾಯಕರು ಇದೀಗ ಗಮನ ಹರಿಸ್ತಾ ಇದ್ದಾರೆ. ಯಾಕಂದರೆ ಈ ಕಡೆ ಎಲೆಕ್ಷನ್ಸ್ಗಳು ಏನಿತ್ತು ಅದು ನಾಳೆ ಶುರು ಆಗ್ಬಿಡುತ್ತೆ. 14 ಕ್ಷೇತ್ರದ್ದು. ಇನ್ನುಳಿದ 14 ಕ್ಷೇತ್ರಗಳಿತ್ತಲ್ಲ ಉತ್ತರದ ಕಡೆಗೆ, ಆ ಕಡೆ ಇಲ್ಲಿವರೆಗೂ ಪ್ರಚಾರ ಕಾರ್ಯಕ್ಕೆ ಹೋಗಿರಲಿಲ್ಲ. ಹೆಚ್ಚಿನದಾಗಿ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದೇ ಇನ್ನು ಮೇಲೆ ಅದನ್ನು ಮಾಡಬೇಕು. ಸೊ ಹಾಗಾಗಿ ಆ ಕ್ಷೇತ್ರಗಳತ್ತ ಒಲವು ತೋರಿಸ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಬೆಳಗಾವಿ, ಚಿಕ್ಕೋಡಿ, ಬೀದರು, ರಾಯಚೂರು, ಕಲಬುರಗಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಹಾವೇರಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಯಾವತ್ತು ಎಲ್ಲಿಗೆ ಹೋಗಬೇಕು, ಯಾರ ಪರ ಯಾವ ಸ್ಟಾರ್ ಪ್ರಚಾರಕರು ಪ್ರಚಾರವನ್ನು ಮಾಡಬೇಕು, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವುದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿವರೆಗೂ ಈ ದಕ್ಷಿಣ ಕ್ಷೇತ್ರಗಳತ್ತ ಹೆಚ್ಚಿನ ಒಲವನ್ನು ಇಟ್ಕೊಂಡಿದ್ರು. ಕಾರಣ ಇದು ಮೊದಲ ಹಂತದ ಚುನಾವಣೆ ಆಗಿತ್ತಲ್ಲ, ಮೊದಲು ಇಲ್ಲಿ ಎಲ್ಲ ಪ್ರಚಾರ ಕಾರ್ಯಗಳನ್ನು ಮುಗಿಸಿಬಿಡೋಣ ಅಂತ. ಎರಡನೇ ಹಂತದ ಚುನಾವಣೆಯ ಬಗ್ಗೆ ನಾಳೆಯಿಂದ ಮತ್ತಷ್ಟು ರಂಗೇರಲಿದೆ ಪ್ರಚಾರ ಕಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಾಳೆ 14 ಕ್ಷೇತ್ರಗಳ ಮತದಾನ ಇದೆ. ಇನ್ನುಳಿದ 14 ಕ್ಷೇತ್ರಗಳು ಮುಂದಿನ ಅಂದರೆ ಸೆಕೆಂಡ್ ಹಂತದಲ್ಲಿ ಚುನಾವಣೆ ನಡೆಯುವಂಥದ್ದು. ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ಕೊಳ್ತಾ ಇದ್ದಾರೆ ಅಂತ? ರೀತಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಾಳೆ ನಡೀತಾ ಇದೆ. ಈಗಾಗಲೇ ನಿನ್ನೆ ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬಿದ್ದಿದೆ. ಇವತ್ತು ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇದೆ. ಅಭ್ಯರ್ಥಿಗಳು ಕೇವಲ 3-4 ಜನರ ಜೊತೆ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಅವರ ಮತದಾರರಿಂದ ಮತಯಾಚನೆಯನ್ನ ಮಾಡಬಹುದು. ಅದಕ್ಕೂ ಹೆಚ್ಚು ಜನ ಸೇರೋದಕ್ಕೆ ಅವಕಾಶಗಳಿರೋದಿಲ್ಲ. ಈಗಾಗಲೇ ಮಸ್ಟರಿಂಗ್ ಸೆಂಟರ್ಗಳನ್ನು ಕೂಡ ಅಧಿಕೃತವಾಗಿ ಎಲ್ಲೆಲ್ಲಿದೆ ಅಂತೇಳಿ ಚುನಾವಣಾ ಆಯೋಗ ಈಗಾಗಲೇ ಪ್ರಕಟ ಮಾಡಿದೆ. ವಿಧಾನಸಭಾ ಕ್ಷೇತ್ರವಾರು ಏನು ಮಸ್ಟರಿಂಗ್ ಸೆಂಟರ್ಗಳನ್ನ ಈಗಾಗಲೇ ರೆಡಿ ಆಗಿದೆ, ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ನಾಳೆ ನಡೆಯುವಂತಹ ಚುನಾವಣೆಗೆ. ಇದರ ಜೊತೆಗೆ ಮತ್ತೆ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಕೂಡ ಎದುರಾಗಿದೆ. ಹಾಗಾಗಿ ನಿನ್ನೆಯವರೆಗೆ ಏನು ರಿಲ್ಯಾಕ್ಸ್ ಇದ್ರು ನಾಯಕರು, ಬಹಿರಂಗ ಪ್ರಚಾರಕ್ಕೆ ತೆರೆಯನ್ನ ಎಳೆದಿದ್ರು. ಈಗ ಮತ್ತೆ ನಾಳೆಯಿಂದ ಎರಡನೇ ಹಂತದ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಆರಂಭ ಮಾಡಬೇಕಾಗಿದೆ. ಜೊತೆಗೆ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ಸಾಕಷ್ಟು ರಣತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಮೊದಲ ಹಂತದ ಚುನಾವಣೆಗೆ ಸಾಕಷ್ಟು ತಂತ್ರಗಾರಿಕೆಯನ್ನ ಎಲ್ಲ ಪಕ್ಷಗಳಲ್ಲೂ ಕೂಡ ಮಾಡಲಾಗಿತ್ತು. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ನಿರಂತರವಾಗಿ ಅಭ್ಯರ್ಥಿಗಳ ಪ್ರಚಾರವನ್ನ ಮಾಡಿದ್ರು, ಕಾರ್ಯಕರ್ತರ ಸಭೆಗಳನ್ನ ಮಾಡಿದ್ರು, ಮುಖಂಡರುಗಳ ಸಭೆಗಳನ್ನ ಮಾಡುವ ಮೂಲಕ ಈ ಚುನಾವಣೆಗೆ ಹೆಚ್ಚಿನ ಗಮನವನ್ನ ಹರಿಸಿದ್ರು. ಈಗ ಅದೇ ರೀತಿಯಾಗಿ ನಾಳೆಯಿಂದ ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರ, ಕಾರ್ಯಕರ್ತರ ಸಭೆಗಳು, ಮುಖಂಡರ ಸಭೆಗಳನ್ನ ನಡೆಸುವ ಮೂಲಕ ಅಲ್ಲಿ ಯಾವ ರೀತಿಯಾಗಿ ನಾವು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ಚುನಾವಣೆ ಇನ್ನು 7ರವರೆಗೆ ಚುನಾವಣೆ ನಡೆಯುತ್ತೆ. ಹಾಗಾಗಿ 5ರವರೆಗೆ ಮತ್ತೆ ಬಹಿರಂಗ ಪ್ರಚಾರ ಕಾರ್ಯಕ್ರಮಗಳಲ್ಲಿ, ಸಮಾವೇಶಗಳಲ್ಲಿ ನಾಯಕರು ಕೂಡ ಮತ್ತೆ ಬ್ಯುಸಿ ಆಗಲಿದ್ದಾರೆ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮ ಡೀಟೇಲ್ಸ್ಗಾಗಿ.